ಸರ್ಕಾರದ ವೈಫಲ್ಯ ಮುಚ್ಚಲು ರಾಜಕೀಯ ಕುತಂತ್ರ. ಗದಗ ಜಿಲ್ಲೆಯಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕರ ಪ್ರಕಾರ ಸರ್ಕಾರ ಆಡಳಿತದ ವೈಫಲ್ಯ ಜನರಿಗೆ ಗೊತ್ತಾಗಬಾರದೆಂದು ಹೊಸ ವಿಚಾರಗಳನ್ನು ಗಾಳಿ ಸುದ್ದಿಗಳಾಗಿ ಬಿಡ್ತಾ ಇವೆ. ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಖಾತೆಯ ಕೆಲಸಕ್ಕಿಂತ ರಾಜಕೀಯ ಹೇಳಿಕೆಗಳಲ್ಲಿಯೇ ಹೆಚ್ಚು ತೊಡಗಿದ್ದಾರೆ ಎಂದು ಟೀಕೆಗಳು ಕೇಳಿಬಂದಿವೆ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಮತ ಓಲೈಕೆಗೆ ಮಾತ್ರ ಒತ್ತು ನೀಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಬೇಕು ಎಂಬ ಖರ್ಗೆ ಹೇಳಿಕೆಗೂ ವಿರೋಧ ಪಕ್ಷದಿಂದ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆರ್ಎಸ್ಎಸ್ ಶತಮಾನವನ್ನು ಪೂರೈಸಿದ ಸಂಸ್ಥೆ. ಇಂತಹ ಸಂಸ್ಥೆಯ ವಿರುದ್ಧ ಮಾತನಾಡೋದು ಸೂರ್ಯನಿಗೆ ಉಗುಳಿದಂತೆಯೇ ಎಂದು ವಿರೋಧ ಪಕ್ಷದ ನಾಯಕರು ವ್ಯಂಗ್ಯವಾಡಿದ್ದಾರೆ. ಜನರ ಸಮಸ್ಯೆಗಳತ್ತ ಸರ್ಕಾರ ಗಮನ ಹರಿಸಬೇಕೆಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುಮಾರು 2.5 ವರ್ಷಗಳ ಕಾಲ ಗತಿಸ್ಲಿಕ್ಕೆ ಬಂತು. ಅಭಿವೃದ್ಧಿ ಕಾರ್ಯದ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಯಾವುದೇ ಸಚಿವರಿಗೂ ಕೂಡ ಕಿಂಚಿತ್ತೂ ಆಸಕ್ತಿ ಇಲ್ಲ. ಕಾರಣ ರಾಜ್ಯದ ಹಣಕಾಸಿನ ಪರಿಸ್ಥಿತಿ. 2.5 ವರ್ಷಗಳ ಕಾಲ ಬೇಜವಾಬ್ದಾರಿ ಹಣಕಾಸಿನ ನಿರ್ವಹಣೆ ಅಂತ ಹೇಳಬೇಕಾಗತ್ತೆ. ಇಷ್ಟಿದ್ದಾಗ್ಯೂ ಕೂಡ ಅಭಿವೃದ್ಧಿಯ ಬದಲು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಹಲವಾರು ಕುತಂತ್ರಗಳನ್ನು ಈ ಸರ್ಕಾರ ಮಾಡ್ಕೊತ ಬಂದಿದ್ದು ತಾವು ಕಂಡಿದ್ದೀರಿ, ನಾನು ಕಂಡಿದ್ದೇನೆ. ಹಿಂದೂ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಹಲವಾರು ಉದಾಹರಣೆಗಳನ್ನು ಕೊಟ್ಟೇನೆ. ಹುಲಿ ಉಗುರಿನಿಂದ ಹಿಡ್ಕೊಂಡು, ದರ್ಶನದಿಂದ ಹಿಡ್ಕೊಂಡು, ಚಾಮುಂಡಿ ಬೆಟ್ಟದ ಬಗ್ಗೆ ಹಿಡ್ಕೊಂಡು ಇಂಥ ಹಲವಾರು ಸಾರ್ವಜನಿಕರ ಗಮನವನ್ನು ಆಡಳಿತದ ವೈಫಲ್ಯತೆ ಕಡೆಗೆ ಗಮನ ಬರಬಾರ್ದು ಅಂತೇಳಿ ಬೇರೆ ಕಡೆ ಒಂದು ಸುದ್ದಿ ತೇಲ್ಬಿಡು. ಮತ್ತು ಇನ್ನೊಂದು, ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಅದಾನ, ಅವಾಗ ಬರೀ ತನ್ನ ಇಲಾಖೆ ಕಡೆ ಲಕ್ಷಣ ಇರೋದಿಲ್ಲ. ತನ್ನ ಇಲಾಖೆಯೊಳಗೆ ಕತ್ತಿ ಬಿದ್ದಾವ. ಮಂದಿ ಇಲಾಖೆ, ಮಂದಿ ಬಗ್ಗೆ ಹಸ್ತಕ್ಷೇಪ ಮಾಡೋದು, ಮೂಗು ತೋರ್ಸೋಕೆ ಹೋಗೋದು, ಎಲ್ಲ ಇಲಾಖೆಯೊಳಗೂ ಮೂಗು ತೋರಿಸುವಂಥ ಕೆಲಸ ಮಾಡ್ತಾನೆ. ಕಾರಣ ಅವರ ತಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ನೋಡ್ರಿ ಎಷ್ಟು ಸ್ಪೀಡ್ ಐತೆ ಸರ್ಕಾರ. RSS ನಿಷೇಧ ಮಾಡಬೇಕಂತ ಒಂದು ಲೆಟರ್ ಕೊಡ್ತಾನೆ ಪ್ರಿಯಾಂಕ್ ಖರ್ಗೆ. ತಕ್ಷಣವೇ ಅದಕ್ಕೆ ತೀವ್ರ ಕ್ರಮ ತೆಗೆದುಕೊಳ್ಳಲು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರದ ಅಧಿಕಾರಿಗಳಿಗೆ ಕಳಿಸ್ತಾರೆ. ವಿದಿನ್ ನೋ ಸೆಕೆಂಡ್, ವಿದಿನ್ ನೋ ಟೈಮ್. ಎಷ್ಟು ಸ್ಪೀಡ್ ಐತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಗೌರ್ಮೆಂಟ್ ಕೆಲವು ವಿಷಯದೊಳಗೆ ಕೇವಲ ಅಲ್ಪಸಂಖ್ಯಾತರ ಮತದ ಓಲೈಕೆ ಸಲುವಾಗಿ ಹಲವಾರು ಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡದ್ದು ಈ ರಾಜ್ಯದ ಜನತೆ ಕಂಡಾರ. ಆದರೆ ಏನು ಮಾಡೋಕ್ಕಾಗತ್ತೆ? ಓಟ್ ಹಾಕಿಂದ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು RSS ಸಾಲಿ ಇದನ್ನು ಮಾಡ್ತೈತಿ, ಸಾಲಿ ಗ್ರೌಂಡ್ ಉಪಯೋಗ ಮಾಡ್ತೈತಿ, ಅದನ್ನು ಮಾಡ್ತೈತಿ ಅಂದರು. ಪ್ರಿಯಾಂಕ್ ಖರ್ಗೆ ನ್ಯಾಷನಲ್ ಹೈವೇದೊಳಗೆ ಕೆಲವು ಮಂದಿ ಪ್ರಾರ್ಥನೆ ಮಾಡ್ತಾರಲ್ಲ ವರ್ಷದಾಗ 2-3 ಸರಿ. ಅವ್ರ ಬಗ್ಗೆ ಏನು ಹೇಳ್ತೀಯಪ್ಪ ಖರ್ಗೆ? ಅವ್ರ ಬಗ್ಗೆ ಏನು ಹೇಳ್ತೀಯ? ಅದು ಸರ್ಕಾರಿ ಆವರಣ ಅಲ್ಲ. ಅರೇ ನಿನ್ನ ಜಿಲ್ಲೆಯಲ್ಲೇ ನಿನ್ನ ಸಂಬಂಧಿಕರ ಶಾಲೆಯಲ್ಲೇನ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರ ಸಂಬಂಧಿಕರ, ಅವರ ಅನುಯಾಯಿಗಳ ಕ್ಷೇತ್ರದ ಶಾಲೆಗಳಲ್ಲಿ ಕೂಡ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತರ ಸಂಘಟನೆಯ ಸಂಘ. ಇದಕ್ಕೆ ಜಾತಿ ಇಲ್ಲ, ಯಾವುದೇ ಜಾತಿಯನ್ನು ವಿರೋಧ ಮಾಡೋದಲ್ಲ. ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಭಾರತ ಮಾತೆಯ ಸಮಗ್ರ ಏಕತೆ ಅಖಂಡತೆಗೆ ಚಿಂತನೆಯನ್ನು ಮಾಡ್ತಾರೆ, ಅಂಥವರೆಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿಸ್ತೈತಿ, ಅಭಿನಂದಿಸ್ತೈತಿ. ಸ್ವತಃ ಜವಾಹರ್ಲಾಲ್ ನೆಹರು ಹಿಂದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಅಧಿಕಾರ ಬಂದರೆ ಬ್ಯಾನ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದೊಳಗೆ ಹೇಳಿದರು. ಚೈನಾ ವಾರ್ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ನೋಡಿ
ಅದೇ ಜವಾಹರ್ಲಾಲ್ ನೆಹರು ಒಪ್ಕೊತಾರ ಈ ಸಂಘಟನೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತೆ ಅಂಥೇಳಿ ನನಗೆ ಅನಿಸಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ.